ಎಕ್ಸೆಲ್ನಲ್ಲಿ ಒಂದು ಕಂಪ್ನಿಲಿ ಏನು ವಸ್ತು ತಗೊಂಡಿದ್ದೀವಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಮೊದಲನೇ ಕಾಲಮಲ್ಲಿ ಐಟಮ್, ಎರಡನೇ ಕಾಲಮಲ್ಲಿ ಯೂನಿಟ್ಸ್, ಪ್ರೈಸ್, ಸೇಲ್ ವ್ಯಾಲ್ಯೂ, ಕಮಿಷನ್ 1 ಆ್ಯಂಡ್ ಕಮಿಷನ್ 2. ಮೊದಲು ನಾವು ಪೆನ್ನನ್ನು ತಗೊಂಡಿದ್ದೀವಿ. ಪೆನ್ಗೆ ಯೂನಿಟ್ಸ್ ಎಷ್ಟು ತಗೊಂಡಿದ್ದೀವಿ ಅಂದರೆ 200. ಅದಕ್ಕೆ ಪ್ರೈಸ್ ಎಷ್ಟು ಅಂದರೆ 100 ರೂಪೀಸ್. ಸೇಲ್ ವ್ಯಾಲ್ಯೂ ಫಾರ್ಮುಲಾ ಯಾವುದು ಅಂದರೆ B2 * C2. ನೆಕ್ಸ್ಟ್ ಕಮಿಷನ್ 1ಗೆ ಏನು ಫಾರ್ಮುಲಾ ಅಂದರೆ ಇಫ್ ಬ್ರ್ಯಾಕೆಟ್ ಆನ್ D2 greater than = 1000, D2 * 10% ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟು ಕಮಿಷನ್ 2ಗೆ ಫಾರ್ಮುಲಾ ಏನು ಅಂದರೆ ಇಫ್ ಬ್ರ್ಯಾಕೆಟ್ ಆನ್ D2 greater than = 2000, D2 * 20% ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ ನಾವು ಪೆನ್ಸಿಲನ್ನು ತಗೊಂಡಿದ್ದೀವಿ. ಈಗ ನಾನು ಪೆನ್ಸಿಲ್ಗೆ ಯೂನಿಟ್ಸ್ 250 ತಗೊಂಡಿದ್ದೀನಿ ಮತ್ತು ಅದಕ್ಕೆ ಪ್ರೈಸು 200 ಆಗಿದೆ. ಈಗ ಸೇಲ್ ವ್ಯಾಲ್ಯೂವಲ್ಲಿ ಫಾರ್ಮುಲಾ C3 ಸ್ಟಾರ್ C3 ಎಂಟರ್. ಅದು ಅಮೌಂಟ್ ಎಷ್ಟಿದೆ? ಈಗ ಅಮೌಂಟು 50,000 ಆಗಿದೆ. ನೆಕ್ಸ್ಟು ಕಮಿಷನ್ 1 ಮಾಡ್ತಾ ಇದ್ದೀನಿ. ಅದರ ಫಾರ್ಮುಲಾ ಇಫ್ ಬ್ರ್ಯಾಕೆಟ್ ಆನ್ D3 greater than ಲೆಸ್ ದೆನ್ ಹೊಡೆದಿದ್ದೀನಿ. ಗ್ರೇಟರ್ ದೆನ್ = 1000, D3 ಸ್ಟಾರ್ ಇದು 10%, 5%. ನೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಎಂಟರ್ ಕೊಟ್ಟಾಗ ಕಮಿಷನ್ 1 ಬರುತ್ತೆ. ನೆಕ್ಸ್ಟ್ ಕಮಿಷನ್ 1 5000 ಆಗಿದೆ. ಕಮಿಷನ್ 2 ಇನ್ನೊಂದ್ಸತಿ ಹೇಳು. ಫಸ್ಟು EF ಅಲ್ಲ, ಈಫ್ ಅಂತ ಹೇಳಬೇಕು. ಇಫ್ ಎರಡು ಕೈಲಿ ಯೂಸ್ ಮಾಡು. ಬ್ರ್ಯಾಕೆಟ್ ಓಪನ್ D3 ಎರಡು ಕೈ ಯೂಸ್ ಮಾಡು. ಹೇಳಬೇಕು ಗ್ರೇಟರ್ ದೆನ್, ಬಾಯಿ ಬಿಟ್ಟು ಹೇಳು. greater than comma = 2000. D3 ಬಾಯಿ ಬಿಟ್ಟು ಹೇಳಬೇಕು. ಇಂಟು ಕ್ಯಾನ್ಸಲ್ ಮಾಡಿ. ಹೇಳಬೇಕು. ಸ್ಟಾರ್ 10%. ಕಮಿಷನ್ 2ಗೆ 20%. ಈಗ ಬ್ರಾಕೆಟ್ ಕ್ಲೋಸ್. ಎಂಟರ್ ಅಲ್ಲ, ಶಿಫ್ಟ್ ಇಟ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ನೀನು ತಪ್ಪು ಮಾಡಿದ್ದೀಯ ಅಂದರೆ This is
ನಾನು ನಾನೀಗ ಬ್ಲ್ಯಾಂಕ್ ಶೀಟ್ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸೆಲ್ ಓಪನ್ ಆಗಿದೆ. ಇದರಲ್ಲಿ 1 2 3ನ ರೋ ಅಂತ ಕರೀತಾರೆ, ABCDನ ಕಾಲಮ್ ಅಂತ ಕರೀತಾರೆ. ಈ ಸೆಲ್ ಅಂತಂದರೆ ರೋ ಮತ್ತು ಕಾಲಮ್ ಸೇರಿದಾಗ ಸೆಲ್ ಆಗುತ್ತೆ. ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಂಬರ್ ಹಾಕ್ತಿದ್ದೀನಿ. ಈಗ ಕೂಡಿಸ್ತಾ ಇದ್ದೀನಿ. ಈಗ ಆನ್ಸರ್ ಬಂದಿದೆ. ನೆಕ್ಸ್ಟು ಕಳಿತಾ ಇದ್ದೀನಿ. ಸ್ಟಾರ್ಟ್ ಮಾಡಿ. ಈಗ ನಾನು A2 ತಗೊಂಡಿದ್ದೀನಿ. ನಂತರ ಮೈನಸ್ B2 ಈಸಿ 30 6 ಕಳೆದ್ರೆ 24 ಬರುತ್ತೆ. ಥ್ಯಾಂಕ್ ಯು. ಮಕ್ಕಳು ಇವಾಗ ಎಕ್ಸೆಲ್ ಓಪನ್ ಮಾಡಲಿಕ್ಕೆ ಸರ್ಚ್ಗೆ ಹೋಗಬೇಕು. ಸರ್ಚಲ್ಲಿ MICR ಅಂತ ಟೈಪ್ ಮಾಡಿದ್ರೆ ಎಕ್ಸೆಲ್ ಓಪನ್ ಆಗಿದೆ. ಎಕ್ಸೆಲ್ ಓಪನ್ ಮಾಡಬೇಕು. ಎಕ್ಸೆಲಲ್ಲಿ ನಾವು ಇವಾಗ ABCD ಅಂತ ಇದೆಯಲ್ಲ, ಇದಕ್ಕೆ ನಾವು ಕಾಲಮ್ಸ್ ಅಂತ ಕರಿತೀವಿ. 1 2 3 4ಗೆ ರೋ ಹೆಡ್ಡಿಂಗ್ಸ್ ಅಂತ ಹೇಳ್ತೀವಿ ಅಲ್ವಾ. ಈಗ ಇದನ್ನ ಏನಂತ ಹೇಳ್ತೀವಿ? ABCD ಮತ್ತೆ 1 2 3 4ಗೆ ರೋ ಹೆಡ್ಡಿಂಗ್ಸ್ ಅಲ್ವಾ. ಈಗ ಅದೇ ರೀತಿ ನೀವು ವರ್ಡಲ್ಲಿ ನೋಡಿದಾಗ ನೀವು ಭಾಷೆ ಚೇಂಜ್ ಮಾಡೋದು, ಬೋಲ್ಡ್ ಮಾಡೋದು, ಮತ್ತೆ ಅಂಡರ್ಲೈನ್ ಮಾಡೋದು, ಕಾನ್ಸೆಪ್ಟ್ ಮಾಡೋದು, ಬಾರ್ಡರ್ ಅಂದರೆ ಇದು ಅದೇ ಥರ ಸೇಮ್ ಇರುತ್ತೆ. ಇವಾಗ ನಾವೀಗ ಒಂದು ಸೆಲ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೆಲ್ ಅಂದರೆ ಏನಪ್ಪ ಅಂತಂದರೆ ಕಾಲಮ್ ಮತ್ತು ರೋ ಎರಡೂ ಸೇರಿದಾಗ ಮಿಶ್ರಣ ಆಗುತ್ತೆ. ಆ ಮಿಶ್ರಣ ಆದಂಥ ಪದವನ್ನು ನಾವು ಸೆಲ್ ಅಂತ ಕರಿತೀವಿ ಅಲ್ವಾ. ಈಗ ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆ ನಿಮಗೆ. ಈ ಬಾಕ್ಸ್ ಇದೊಂದು ಸೆಲ್ಲಿಗೆ ಒಂದು ಹೆಸರಿದೆ. ಆ ಸೆಲ್ಗೆ ಹೆಸರು ಏನಪ್ಪ ಅಂತಂದರೆ ನಾನು ಸೆಲ್ನ D3ನಲ್ಲಿ ಇಟ್ಟಿದ್ದೀನಿ. ಒಂದು ಕಾಲಮ್ ಇದೆ ಅಲ್ವಾ, ಕಾಲಮ್ D ನಲ್ಲಿದೆ, ರೋ 3 ಹಾಗಾಗಿ ಇದಕ್ಕೆ ಸೆಲ್ಗೆ ಹೆಸರು D3 ಅಂತ ಇದೆ ಅಲ್ವಾ. ಈಗ ಇದೊಂದು ಸೆಲ್. ಅದೇ ರೀತಿ ನಾವು ಬೇರೆ ಬೇರೆ ಒಂದು ಸೆಲ್ ಇಟ್ಟಾಗ ಇದು ಎಷ್ಟಾಗಿದೆ? ನೆಕ್ಸ್ಟ್ ಈಗ ಗೊತ್ತಾಯ್ತಲ್ವಾ ಸೆಲ್ ಅಂದ್ರೆ ಏನು ಅಂತ. ಇವಾಗ ನಾವು ಒಂದು ಕಾಲಮಲ್ಲಿ ಬರೆಯೋಣ. ಬರೆದಾಗ ನಂಬರ್ 1 ಅಂತ ಟೈಪ್ ಮಾಡ್ಕೊಳ್ಳೋಣ. ನಂಬರ್ 1, ನಂಬರ್ 2 ಅಲ್ವಾ. ನಂಬರ್ 1 ನಂಬರ್ 2 ಅದೇನಾಗುತ್ತೆ, ನಂಬರ್ನ ಎಂಟ್ರಿ ಮಾಡ್ಕೊಳ್ಳೋಣ. ನಂಬರ್ನ 100 ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದರಲ್ಲಿ 50 B2 ಸೆಲ್ನಲ್ಲಿ 50 ಅಂತ ಬರ್ಕೊಳ್ಳೋಣ. ಇವಾಗ ನಾವು ಇವತ್ತು ಕೂಡೋದು, ಕಳೆಯೋದು, ನೋಡೋಣ. ಕೂಡೋದಕ್ಕೆ ನಾವು ಅಡಿಷನ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಅಡಿಷನ್, ಸಬ್ಟ್ರಾಕ್ಟ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಸರ್ಚ್ಗೆ ಹೋಗಿ ಟೈಪ್ ಮಾಡಬೇಕು MI. ಮತ್ತಿಲ್ಲಿ ಎಕ್ಸೆಲ್ ಬಂದಿದೆ, ಅಲ್ಲಿ ಕ್ಲಿಕ್ ಕೊಡ್ತಾ ಇದ್ದೀನಿ. ಮತ್ತಿಲ್ಲಿ ಎಕ್ಸೆಲ್ ಓಪನ್ ಆಗಿದೆ. ABCD ಇದಿರೋದನ್ನ ಕಾಲಮ್ ಹೆಡ್ಡಿಂಗು ಮತ್ತು ನಂಬರ್ಸ್ ಇರೋದನ್ನ ರೋ ಹೆಡ್ಡಿಂಗ್ ಅಂತಿದ್ದೀವಿ. ಇದು ಸೆಲ್ಲು. ಇದು ಹೇಗೆ ಉಂಟಾಯಿತು ಅಂದರೆ ಕಾಲಮ್ ಮತ್ತು ಕಾಲಮ್ ಮತ್ತು ರೋ ಇಂದ ಮಿಶ್ರಣ ಆಗಿ ಸೆಲ್ ಉಂಟಾಗಿದೆ. ಇದು ಮೂವಿಂಗ್ ಸೆಲ್. ಮತ್ತು ಇಲ್ಲಿ ನಾನು ಇವಾಗ ಮತ್ತೆ ಇದು ಸೆಲ್ಲು. ಮತ್ತು ಇದು ಯಾವ ಸೆಲ್ ಅಂದರೆ B ಮತ್ತು 3 ಸೆಲ್, ಮತ್ತು ಇದು C5 ಸೆಲ್. ಈ ಥರ ಸೆಲ್ ಉಂಟಾಗುತ್ತೆ. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ನಂಬರ್ 1 ಅಂತ ಕೊಡುತ್ತೆ.
ಮಾಡ್ಕೊಂಡಿದ್ದೀನಿ. ಮತ್ತು ನಂಬರ್ 1 ನಂಬರ್ 2 ಅಡಿಷನ್ ಸಬ್ಮಿಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಂಬರ್ಸ್ ಹಾಕ್ತಾ ಇದ್ದೀನಿ ಇವಾಗ. ಮತ್ತು ಇಲ್ಲಿ ಅಡಿಷನ್ ಮಾಡ್ತಾ ಇದ್ದೀನಿ. ನಾನಿವಾಗ ಕೂಡಿಸೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಈಸ್ ಈಕ್ವಲ್ ಟು ಇಲ್ಲಿ ನಂಬರ್ 1ನಲ್ಲಿ ಕ್ಲಿಕ್ ಮಾಡಿ, ಮತ್ತು ಪ್ಲಸ್ಸು ಮತ್ತು ಇಲ್ಲಿ ಆನ್ಸರ್ ಬಂದಿದೆ. ಮತ್ತು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಜೋರಾಗಿ ಫಸ್ಟ್ ಈಕ್ವಲ್ ಹಾಕ್ಬಿಟ್ಟು ಪುನಃ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಒತ್ತಿದ್ರೆ ಬಂತು. ಪುನಃ ಮೈನಸ್ ಹಾಕೊಳ್ಬೇಕು. ಪುನಃ ಇಲ್ಲಿ 50ಕ್ಕೆ ಹೋಗೋದು, ಇಲ್ಲಿ ಒತ್ತಿದ್ರೆ ಬರ್ತದೆ. ಪುನಃ ಎಂಟರ್ ಹಾಕ್ತೀವಿ. ಮಲ್ಟಿ ಹೋಲ್ದಿ ಗುಣಕಾರ ಮಾಡ್ತಿದ್ದೀನಿ. ನಾನೀಗ ಗುಣಕಾರ ಮಾಡ್ತೀನಿ. ಫಸ್ಟು ಈಕ್ವಲ್ಸ್ ಅಂತ ಮಾಡಿಬಿಟ್ಟು ಈಗ ನಂಬರ್ 1 ಕ್ಲಿಕ್ ಮಾಡಿದ್ರೆ ಅದು A2 ಅಂತ ಬರ್ತದೆ. ಮತ್ತು ಶಿಫ್ಟ್ ಇಟ್ಕೊಂಡು ಸ್ಟಾರ್ ಹಾಕಬೇಕು. ಮತ್ತು ನಂಬರ್ 2ಗೆ ಕ್ಲಿಕ್ ಮಾಡಿದ್ರೆ B2 ಅಂತ ಬರ್ತದೆ. ಮತ್ತು ಎಂಟರ್ ಹಾಕಿದ್ರೆ ಥ್ಯಾಂಕ್ ಯು. ಗುಣಕಾರ ಮಾಡ್ತಿದ್ದೀನಿ, ಭಾಗಾಕಾರ ಮಾಡ್ತಾಯಿದ್ದೀನಿ. ಈಗ A2 ಸೆಲ್ಗೆ ಹೋಗ್ಬಿಟ್ಟು ಫಸ್ಟು ಹಾಕ್ಕೊಂಡು A2 ಸೆಲ್ಗೆ ಹೋಗ್ಬಿಟ್ಟು ಕ್ಲಿಕ್ ಕೊಡ್ತಾ ಇದ್ದೀನಿ. ಇವಾಗ ಭಾಗಾಕಾರ ಚಿಹ್ನೆನ ಹಾಕ್ತಾ ಇದ್ದೀನಿ. ಇವಾಗ B2 ಸೆಲ್ಲಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಕೊಡ್ತಾ ಇದ್ದೀನಿ, ಎಂಟರ್ ಕೊಡ್ತಾ ಇದ್ದೀನಿ. ಇವಾಗ ಆನ್ಸರು 2 ಬಂದಿದೆ. ಥ್ಯಾಂಕ್ ಯು. ಇವಾಗ ನಾನು ಹೆಡ್ಡಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ಗೆ ಕ್ಲಿಕ್ ಕೊಡ್ತಾ ಇದ್ದೀನಿ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಮತ್ತು ನಂಬರ್ಸ್ಗೆ ಕಲರ್ ಹಚ್ತಾ ಇದ್ದೀನಿ. ಇವಾಗ ಮತ್ತೆ ಕಲರ್ಗೆ ಹೋಗ್ತಾ ಇದ್ದೀನಿ. ಪುನಃ ಆನ್ಸರ್ಗೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಕಲರ್ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಎಕ್ಸೆಲ್ ಓಪನ್ ಮಾಡ್ತಿದ್ದೀನಿ. ಇವಾಗ ನಾನು ಎಕ್ಸೆಲ್ಗೆ ಹೋಗ್ತಿದ್ದೀನಿ. ಇವಾಗ ನಾನು ಬ್ಲ್ಯಾಕ್ ವರ್ಕ್ ಬುಕ್ನ ತಗೋತಿದ್ದೀನಿ. ಈ ಮೇಲ್ಗಡೆ ABCD ಕಲ್ತಾರೆ, ಅದನ್ನ ನಾವು ಕಾಲಮ್ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ 1 2 3 ಇರೋದನ್ನ ರೋಸ್ ಅಂತ ಕರಿತೀವಿ. ಇವಾಗ ನಾನು A ಮತ್ತು 1 ಸೇರಿದಾಗ A1 ಆಗುತ್ತೆ. ಇವಾಗ C4 ಆಗುತ್ತೆ. ಇವಾಗ ಸೆಲ್ ಅಂದರೆ E ಮತ್ತು 2. ಇವಾಗ ಈ 2 ಸೆಲ್ ಇದೆ. F5 H6 ಇದೆ. ಇವಾಗ ನಾನು ನಂಬರ್ 1 ನಂಬರ್ 2 ಅಂತ ಟೈಪ್ ಮಾಡ್ತಿದ್ದೀನಿ. ಇವಾಗ ನಾನು ನಂಬರ್ 1 ಕ್ಲಿಕ್ ಮಾಡಿದ್ದೀನಿ. ನಂಬರ್ 2 ಆ್ಯಡ್ ಸಬ್ ಮಲ್ಟಿ ಡಿವೈಡ್. ಇವಾಗ ನಾನು ಇದು ಮಾಡ್ತಿದ್ದೀನಿ. ಇವಾಗ ನಾನು 50ರಿಂದ 25ನ್ನ ಕೂಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಈಕ್ವಲ್ ಹೊಡೆದ್ಬಿಟ್ಟು A2 ಬಂದಿದೆ. ಇವಾಗ ಪ್ಲಸ್ ಈಕ್ವಲ್ A2 ಪ್ಲಸ್ B2 ಎಂಟರ್ ಕೊಟ್ಟಾಗ ನಮಗೆ ಆನ್ಸರ್ ಸಿಗುತ್ತೆ. ಮತ್ತು ಹೀಗೆ ಆನ್ಸರ್ 75 ಬಂದಿದೆ. ಇವಾಗ ಸಬ್ ಮಾಡ್ತಿದ್ದೀನಿ. 50 ಇವಾಗ ಈಕ್ವಲ್ ಬಂದು A2 ಬಂದಿದೆ.
ಎಸ್. ಇವಾಗ ಈಕ್ವಲ್ ಕ್ಲಿಕ್ ಮಾಡಿಬಿಟ್ಟು A2 ಮೈನಸ್ B2 ಹೊಡೆದಾಗ ನಮಗೆ ಆನ್ಸರ್ 25 ಸಿಕ್ಕಿದೆ. ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀನಿ. ಇವಾಗ ನಾನು ಗುಣಕಾರ ಮಾಡ್ತಾಯಿದ್ದೀನಿ. ಫಾರ್ಮುಲಾ ಏನಂತಂದರೆ ಫಾರ್ಮುಲಾ ಏನಂತಂದರೆ ಇಸ್ ಈಕ್ವಲ್ ಟು A2 ಇಂಟು B2 ಇಂಟರ್ ಕೊಟ್ಟಾಗ ಆನ್ಸರ್ ಬರುತ್ತೆ 1250 ಅಂದರೆ ಇಸ್ ಈಕ್ವಲ್ A2 ಡಿವೈಡೆಡ್ ಬೈ B2 ಎಂಟರ್ ಕೊಟ್ಟಾಗ ಆನ್ಸರ್ 2. ನಾನಿವಾಗ ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ. ಎಕ್ಸೆಲ್ನಲ್ಲಿ ಬ್ಲ್ಯಾಂಕ್ ಶೀಟ್ನ ತಗೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಎ ಸೆಲ್ನ ನಾವು ಕಾಲಮ್ಸ್ ಅಂತ ಕರಿತೀವಿ, ಮತ್ತು ಇಲ್ಲಿ ಕಾಣಿಸೋ ನಂಬರ್ ಸೆಲ್ಸ್ನ ನಾವು ರೋಸ್ ಅಂತ ಕರಿತೀವಿ. ಈ ಕಾಲಮ್ಸು ಮತ್ತು ರೋಸು ಎರಡು ಸೇರಿ ನಮಗೆ ಸೆಲ್ ಎಂಬ ಒಂದು ಅದೆರಡ ಮಿಶ್ರಣದಿಂದ ನಮಗೆ ಸೆಲ್ ಅನ್ನೋದು ಒಂದು ಸಿಗುತ್ತೆ. ಮೊದಲನೇ ಸೆಲ್ನಲ್ಲಿ ನಂಬರ್ 1 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಎರಡನೇ ಸೆಲ್ಲಲ್ಲಿ ನಂಬರ್ 2 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಮೂರನೇ ಸೆಲ್ಲಲ್ಲಿ ಹ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಾಲ್ಕನೇ ಸೆಲ್ಲಲ್ಲಿ ಸಬ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಐದನೇ ಸೆಲ್ಲಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಆರನೇ ಸೆಲ್ಲಲ್ಲಿ ಡಿವಿಷನ್ ಟೈಪ್ ಮಾಡ್ತಾ ಇದ್ದೀನಿ. ನಂಬರ್ 1 ಸೆಲ್ನಲ್ಲಿ ಒಂದು ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಎರಡನೇ ನಂಬರ್ ಸೆಲ್ಲಲ್ಲಿ ಇನ್ನೊಂದು ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಇವಾಗ ಆ ಎರಡು ನಂಬರ್ನ ಕೂಡಿಸ್ತಾ ಇದ್ದೀನಿ. ಅದ್ರ ಫಾರ್ಮುಲಾ ಏನಪ್ಪ ಅಂದರೆ ಇಸ್ ಈಕ್ವಲ್ ಟು A2 ಶಿಫ್ಟ್ ಇಟ್ಕೊಂಡು ಪ್ಲಸ್ನ ಕ್ಲಿಕ್ ಕೊಡಬೇಕು. ಪುನಃ B2 ಎಂಟರ್ ಕೊಟ್ಟರೆ ಇವಾಗ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಶುರು ಮಾಡು. ನಾನೀಗ ಕಲಿಯೋದನ್ನು ಮಾಡ್ತಾ ಇದ್ದೀನಿ. ಅದರ ಫಾರ್ಮುಲಾ ಇಸ್ ಈಕ್ವಲ್ ಟು A2 ಮೈನಸ್ B2 ಎಂಟರ್ ಕೊಟ್ಟಾಗ ಆನ್ಸರ್ ಬಂತು. ಥ್ಯಾಂಕ್ ಯು. ನಾನು ಇವಾಗ ಗುಣಕಾರ ಮಾಡ್ತಿದ್ದೀನಿ. ಗುಣಕಾರ ಮಾಡೋದಕ್ಕೆ ಇಸ್ ಈಕ್ವಲ್ ಟು ಅಂದ್ಬಿಟ್ಟು A2ಗೆ ಹೋಗಿ ಕ್ಲಿಕ್ ಮಾಡ್ತಿದ್ದೀನಿ. ಮತ್ತೆ ಬಂದು ಶಿಫ್ಟ್ ಹಿಡ್ಕೊಂಡು 8ನ ಕ್ಲಿಕ್ ಮಾಡಿದೆ. ಮತ್ತು B2 ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಇರ್ತಿದ್ರೆ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಭಾಗಾಕಾರ ಮಾಡ್ತಾ ಇದ್ದೀನಿ. ಇದನ್ನ ಫಾರ್ಮುಲಾ ಇಸ್ ಈಕ್ವಲ್ ಟು A2 ಕ್ಲಿಕ್ ಮಾಡ್ತಾವನಿ. ಭಾಗಾಕಾರ ಚಿಹ್ನೆಯನ್ನು ಹೊಡಿತಾ ಇದ್ದೀನಿ. B2 ಸೆಲ್ನ ಕೊಟ್ಟೆ, ಎಂಟರ್, ಆನ್ಸರ್ ಬಂತು. 1.3 something. 1.3 something. ಥ್ಯಾಂಕ್ ಯು. ಈಗ ನಾನು ಹೆಡ್ಲೈನ್ಸ್ಗೆ ಕಲರ್ ಕೊಡ್ತಾ ಇದ್ದೀನಿ. ಈಗ ಒಂದೇ ಕಲರ್ ಬರೋಕ್ಕೆ ಫಾರ್ಮಟ್ ಪೇಂಟನ್ನು ತಗೊಂಡಿದ್ದೀನಿ. ಎಕ್ಸೆಲ್ ಓಪನ್
ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಫಸ್ಟ್ ಸ್ಟಾರ್ಟ್ ಬಟನ್ಗೆ ಹೋಗಬೇಕು, ಆಮೇಲೆ ಆಲ್ ಪ್ರೋಗ್ರಾಮ್ಗೆ ಹೋಗಬೇಕು, ಆಮೇಲೆ ಮೈಕ್ರೋಆಫೀಸ್ ಅಂತ ಇರುತ್ತೆ ಅಲ್ಲಿಗೆ ಹೋಗಬೇಕು, ಆಮೇಲೆ ಮೈಕ್ರೋಆಫೀಸ್ ಎಕ್ಸೆಲ್ ಅಂತ ಇರುತ್ತೆ ಅಲ್ಲಿಗೆ ಹೋಗ್ಬೇಕು. ಆಗ ಮೈಕ್ರೋಆಫೀಸ್ ಎಕ್ಸೆಲ್ ಆನ್ ಆಗುತ್ತೆ. ಈಗ ಈ ABCD ನಾವು ಕಾಲಮ್ಸ್ ಅಂತ ಕರಿತೀವಿ, 1 2 3 ನಂಬರ್ಸ್ನ ನಾವು ರೋಸ್ ಅಂತ ಕರಿತೀವಿ. ಈಗ ಇಲ್ಲಿ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಇದನ್ನ ನಾವು ಸೆಲ್ ಅಂತ ಕರಿತೀವಿ. ಈ ಸೆಲ್ ಅಂದರೆ ಕಾಲಮ್ಸು ಮತ್ತು ರೋಸು ಇದೆರಡು ಮಿಶ್ರಣವಾದಾಗ ಈ ಸೆಲ್ ಉಂಟಾಗುತ್ತೆ. ಇದರಲ್ಲಿ ನಾನು ಈಗ ಟೈಪ್ ಮಾಡ್ತಾಯಿದ್ದೀನಿ. ಮೊದಲನೇ ಸೆಲ್ಲಲ್ಲಿ ಅಂದರೆ A1 ನಂಬರ್ 1 ಅಂತ ಟೈಪ್ ಮಾಡ್ತೀನಿ. ಎರಡನೇ ಸೆಲ್ಲಲ್ಲಿ ನಂಬರ್ 2 ಅಂತ ಟೈಪ್ ಮಾಡ್ತೀನಿ. ಮೂರನೇ ಸೆಲ್ಲಲ್ಲಿ ಆ್ಯಡ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಸಬ್, ನಾನೀಗ ಎಲ್ಲ ಟೈಪ್ ಮಾಡ್ಕೊಂಡಿದ್ದೀನಿ, ನಂಬರ್ಸು ಕೂಡ ಟೈಪ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನ ಹೆಂಗಪ್ಪ ಕೂಡಿಸೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಫಾರ್ಮುಲಾ = ಈಗ A1 ಅಂತ ಇರುತ್ತೆ, ಆ ಸೆಲ್ನ ಇದು ಕ್ಲಿಕ್ ಮಾಡಬೇಕು, ಆಮೇಲೆ ಶಿಫ್ಟ್ ಇಟ್ಕೊಂಡು ಪ್ಲಸ್ ಹಾಕಬೇಕು. ನಾನು 85 ಮತ್ತು 78ನ ಕೂಡಿಸಿದ್ದೀನಿ, 263 ಬಂದಿದೆ. ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ A2 + B2. ಧನ್ಯವಾದಗಳು. ಈಗ ನಾನು ಎಕ್ಸೆಲಲ್ಲಿ ಕಲಿಯೋದು ಮಾಡ್ತಾ ಇದ್ದೀನಿ. ಇದಕ್ಕೆ ಫಾರ್ಮುಲಾ = A2 - B2. ಈಗ ಎಂಟರ್ ಹೊಡೆದ್ರೆ ಅದರ ಉತ್ತರ ಬರುತ್ತೆ. ಇಲ್ಲಿ ಉತ್ತರ 7 ಬಂದಿದೆ. ಧನ್ಯವಾದಗಳು. ಅಲ್ಲಿ ಗುಣಾಕಾರ ಮಾಡ್ತಾ ಇದ್ದೀನಿ. ಇದರ ಫಾರ್ಮುಲಾ = A2 ಭಾಗಾಕಾರ B2. ಎಂಟರ್ ಹೊಡೆದ್ರೆ ಆನ್ಸರ್ ಬರುತ್ತೆ. ಆನ್ಸರ್ 6630 ಬಂದಿದೆ. ಥ್ಯಾಂಕ್ಸ್. ನಾನೀಗ ಭಾಗಾಕಾರ ಮಾಡ್ತಿದ್ದೀನಿ. = A2 ಡಿವೈಡ್ B2 ಹೊಡೆದು ಎಂಟರ್ ಕೊಟ್ಟರೆ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಕಲರ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನೀಗ ನಂಬರ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಇಷ್ಟ ಬಂದ ಕಲರ್ನ ಕೊಡ್ತಾ ಇದ್ದೀನಿ. ಗ್ರೀನ್ ಕಲರ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನಿದಕ್ಕೆ ಬಾರ್ಡ್ರ್ ಕೊಡ್ತಾ ಇದ್ದೀನಿ. ಆಲ್ ಬಾರ್ಡ್ರ್ ಕೊಟ್ಟಿದ್ದೀನಿ. ಈಗ ಇದಕ್ಕೆ ಥ್ಯಾಂಕ್ ಯು. ಬೇರೆ ಕಡೆ ಹಾಕಿದಾಗ E6 C5 B8 E8. ಈಗ ನಾನು ಕೂಡಿಸೋದು, ಕಲಿಯೋದು, ಗುಣಿಸೋದು, ಬಾಗಿಸೋದು ನಾನೀಗ ತೋರಿಸ್ತಾ ಇದ್ದೀನಿ. ನಾನು ನಂಬರ್ 1 ನಂಬರ್ 2 ಕೂಡಿಸೋದು, ಕಲಿಯೋದು, ಬಾಗಿಸೋದು, ಗುಣಿಸೋದು 50 20 ಅಂತ ಹಾಕೊಂಡಿದ್ದೀನಿ. ಈಗ A2 + B2 ಎಂಟರ್. ಧನ್ಯವಾದ. A2 + B2 ಮಾಡಿದಾಗ 70 ಬರುತ್ತದೆ. ಧನ್ಯವಾದಗಳು. ನಾನೀಗ ಕಳೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ = ಒತ್ತುತ್ತಿದ್ದೇನೆ. A2 ಡಿವೈಡೆಡ್ ಬೈ B2 ಎಂಟರ್ ಮಾಡಿ.
ಎಂಟರ್ ಮಾಡಿದಾಗ 2.5 ಬರುತ್ತದೆ. ಧನ್ಯವಾದಗಳು. ನಾನೀಗ ಹೆಡ್ಲೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಲರ್ ಹಾಕ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಇವಾಗ ನಂಬರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಲರ್ಸ್ಗೆ ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ಇಂದಿನ ಕ್ಲಾಸಲ್ಲಿ ಎಕ್ಸಾಂಪಲ್ ಒಂದರಲ್ಲಿ ಎರಡು ನಂಬರ್ ತಗೊಂಡು ಕೂಡಿಸೋದು, ಕಳಿಯೋದು ಮತ್ತು ಗುಣಿಸೋದು, ಭಾಗಿಸೋದು ಹೇಗೆ ಅಂತ ತಿಳ್ಕೊಂಡು ಈ ಕ್ಲಾಸಲ್ಲಿ ಎಕ್ಸಾಂಪಲ್ 2ರಲ್ಲಿ ನಂಬರ್ 1ಇಂದ ನಂಬರ್ 10ವರೆಗೆ ಜಾಸ್ತಿ ಸಂಖ್ಯೆನ ತಗೊಂಡಿದ್ದೀವಿ. ಕೂಡೋದು ಮತ್ತು ಗುಣಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಂಬರ್ 1ಇಂದ ನಂಬರ್ 10ವರೆಗೆ ಸಂಖ್ಯೆಗಳು ಹಾಕೊಂಡಿದ್ದೀವಿ. ಕೂಡಿಸೋ ಫಾರ್ಮುಲಾ ಹೇಳ್ತಾ ಇದ್ದೀನಿ. = ಸಮ್ ಬ್ರ್ಯಾಕೆಟ್ ಓಪನ್ D4 M4. ಗುಣಿಸೋ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಈಗ ನಾವು ನಂಬರ್ಸ್ ತಗೊಂಡಿದ್ದೀವಿ, ಇದ್ರ ಫಾರ್ಮುಲಾ ಹೇಳ್ತಾ ಇದ್ದೀನಿ. = ಸಮ್ ಬ್ರ್ಯಾಕೆಟ್ ಓಪನ್ D4 M4. ಎಂಟರ್ ಮಾಡಿದಾಗ ಆನ್ಸರ್ ಬಂದಿದೆ. ಈಗ ಗುಣಾಕಾರ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಪ್ರಾಡಕ್ಟ್ ಬ್ರ್ಯಾಕೆಟ್ ಓಪನ್ D4 M4. ಎಂಟರ್ ಮಾಡಿದಾಗ ಗುಣಾಕಾರ ಬಂದಿದೆ. ನಾನೀಗ ಸೇವ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫೈಲ್ಗೆ ಹೋಗಬೇಕು, ಸೇವ್ ಆ್ಯಸ್ ತಗೊಳ್ತೀವಿ ನಾವು ಮೊದಲು. ಅಲ್ಲಿ ಅಜ್ಜಿಪುರ ಎಕ್ಸೆಲ್ ವರ್ಕ್ ಅಂತ ಹಾಕ್ಕೊಂಡಿದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ಸೇಮ್ ಕಲರ್ ಬರಬೇಕು ಅಂತಂದರೆ ಸೆಲೆಕ್ಟ್ ಮಾಡಿ ಫಾರ್ಮೆಟ್ ಪೇಂಟರ್ಗೆ ಹೋಗಿ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಸೇಮ್ ಕಲರ್ ಬಂದಿದೆ. ಸೆಲೆಕ್ಟ್ ಮಾಡಿ ಆಲ್ ಬಾರ್ಡರ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಬಾರ್ಡರ್ ಬಂದಿದೆ. ಧನ್ಯವಾದಗಳು. ಹೇಗೆ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ಹೆಡ್ಲೈನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಅದಕ್ಕೆ ಪೈಂಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ನಂಬರ್ಗೆ ಪೈಂಟ್ ಹಾಕ್ತಾ ಇದ್ದೀನಿ. ಈಗ ಬೇರೆ ನಂಬರ್ಗಳಿಗೆ ಅದೇ ಥರ ಬಣ್ಣ ಹಚ್ಬೇಕಾದ್ರೆ ಫಾರ್ಮಲ್ ಪೇಂಟರ್ಗೆ ಹೋಗಿ ಕ್ಲಿಕ್ ಮಾಡಿದಾಗ ಈಗ ಫಾರ್ಮಲ್ ಪೇಂಟರ್ನ ಯೂಸ್ ಮಾಡಿ ಈಗ ಕಲರ್ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ಬ್ರ್ಯಾಕೆಟ್ ಓಪನ್ ಮತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲೂ ಸಹ ಆನ್ಸರ್ ಬಂದಿದೆ. ಅದೇ ರೀತಿ ಮ್ಯಾಕ್ಸಿಮಮ್ನು ಸಹ ಮಾಡ್ತಿದ್ದೀನಿ. ಬ್ರ್ಯಾಕೆಟ್ ಓಪನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ ಸಹ ಆನ್ಸರ್ ಬಂದಿದೆ. ಧನ್ಯವಾದಗಳು. ನಾನು ಎಕ್ಸಾಂಪಲ್ 3ಲಿ ಫಸ್ಟ್ ಸ್ಟೂಡೆಂಟ್ಗೆ ಟೋಟಲ್ ಆ್ಯಾವ್ರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಮಾಡಿದ್ದೀನಿ. ಇನ್ನು ನಾಲ್ಕು ಸ್ಟೂಡೆಂಟ್ಗೆ ಟೋಟಲ್ ಆ್ಯಾವ್ರೇಜ್ ಮಿನಿಮಮ್ ಈಸಿ ಮೆಥಡಲ್ಲಿ ತೋರಿಸ್ತಿದ್ದೀನಿ. ಇವಾಗ ಆನ್ಸರ್ ಬಂದಿದೆ. ಥ್ಯಾಂಕ್ ಯು.
ಕ್ಲಾಸ್ನಲ್ಲಿ ನಾವು ಎಕ್ಸಾಂಪಲ್ 2ನಲ್ಲಿ ನಂಬರ್ 1 ನಂಬರ್ 2 ಅಂತ ನಂಬರ್ 10ವರೆಗೂ ತಗೊಂಡಿದ್ವಿ. ಟೋಟಲ್ ಆವ್ರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಹೀಗೆ ಹೋದ ಕ್ಲಾಸಲ್ಲಿ ನೋಡಿದ್ವಿ. ಈಗ ಟ್ರಾನ್ಸ್ಪ್ರೋಸ್ ಮಾಡೋದನ್ನ ನೋಡ್ತೀವಿ. ಇದನ್ನು ನಂಬರ್ 1ಇಂದ ನಂಬರ್ 10ವರೆಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೊಂದು ಕಡೆ ಕ್ಲಿಕ್ ಮಾಡಿದ್ರೆ ಈಗ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಇಟ್ಟಿದಾಗ ಟ್ರಾನ್ಸ್ಪ್ರೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ಇಲ್ಲಿ ಟ್ರಾನ್ಸ್ಪೋಸ್ಗೆ ಹೋಗಿ ಓಕೆ ಕೊಟ್ಟರೆ ಇಲ್ಲಿ ಬರುತ್ತೆ. ಥ್ಯಾಂಕ್ ಯು. ನಾವು ಸಬ್ಜೆಕ್ಟ್ಗಳನ್ನ ಟೈಪ್ ಮಾಡಿಬಿಟ್ಟು ಟೋಟಲ್ ಆವ್ರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಇವಾಗ ನಾವು ಗ್ರೇಡ್ ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು 6 ಸಬ್ಜೆಕ್ಟ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಮತ್ತು ಟೋಟಲ್ ಆವ್ರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಮಾಡಿದ್ದೀನಿ. ಇವಾಗ ಇವಾಗ ಕನ್ನಡ 45 ಮಾರ್ಕ್ಸ್ ಕೊಟ್ಟಿದ್ದೀವಲ್ವ, ಅದಕ್ಕೆ ಗ್ರೇಡ್ ಕಂಡುಹಿಡಿಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಗ್ರೇಡ್ಗೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಪ್ಪ ಅಂದರೆ ಈಕ್ವಲ್ಸ್ ಇಫ್ ಬ್ರ್ಯಾಕೆಟ್ ಓಪನ್ C2 ಲೆಸ್ ದೆನ್ ಈಕ್ವಲ್ಸ್ 25 ಡಿ ಗ್ರೇಡ್ ಬರುತ್ತೆ. ಇಫ್ ಬ್ರ್ಯಾಕೆಟ್ ಓಪನ್ C2 ಲೆಸ್ ದೆನ್ ಈಕ್ವಲ್ಸ್ 50 ಸಿ ಗ್ರೇಡ್ ಬರುತ್ತೆ. ಇಫ್ ಬ್ರ್ಯಾಕೆಟ್ ಓಪನ್ C2 ಲೆಸ್ ದೆನ್ ಈಕ್ವಲ್ಸ್ 75 ಬಿ ಗ್ರೇಡ್ ಬರುತ್ತೆ. ಇಫ್ ಬ್ರ್ಯಾಕೆಟ್ ಓಪನ್ C2 ಲೆಸ್ ದೆನ್ ಈಕ್ವಲ್ಸ್ 100 ಎ ಗ್ರೇಡ್ ಬರುತ್ತೆ. ನಂತರ ಅದನ್ನ 4 ಸತಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಕನ್ನಡದಲ್ಲಿ ಸಿ ಗ್ರೇಡ್ ಬಂದಿದೆ. ಥ್ಯಾಂಕ್ ಯು. ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಗ್ರೇಡ್ ಕಂಡುಹಿಡಿಯೋ ಫಾರ್ಮುಲಾ ಏನಪ್ಪ ಅಂದರೆ ಇಫ್ ಬ್ರ್ಯಾಕೆಟ್ ಓಪನ್ C2 ಗ್ರೇಟರ್ ದೆನ್ = 25 ಕಾಮ ಡಿ ಗ್ರೇಡ್ ಕಾಮ ಇಫ್ ಮತ್ತು ಬ್ರ್ಯಾಕೆಟ್ ಓಪನ್ ಮಾಡಿ C2 ಗ್ರೇಟರ್ ದೆನ್ = 50 ಕಾಮ ಸಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ C2 ಗ್ರೇಟರ್ ದೆನ್ = 75 ಕಾಮ ಬಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ C2 ಗ್ರೇಟರ್ ದೆನ್ = 100 ಕಾಮ ಎ ಗ್ರೇಡ್ ಮಾಡಿ 4 ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದ್ದೀನಿ. ಥ್ಯಾಂಕ್ ಯು. ಎಂಟರ್ ಮಾಡಿದ್ದೀನಿ. ಎ ಗ್ರೇಡ್ ಬಂದಿದೆ. ಥ್ಯಾಂಕ್ ಯು. ನಾನೀಗ ಹಿಂದಿ ಸಬ್ಜೆಕ್ಟ್ ಗ್ರೇಡ್ನ ಹೇಳ್ತಾ ಇದ್ದೀನಿ. ಈ ಫಾರ್ಮುಲಾ = ಇಫ್ ಬ್ರ್ಯಾಕೆಟ್ ಓಪನ್ D2 greater than less than = 25 ಕಾಮ ಡಬಲ್ ಇನ್ವರ್ಟೆಡ್ ಕಾಮ ಓಪನ್ D ಡಬಲ್ ಇನ್ವರ್ಟೆಡ್ ಕಾಮ ಕ್ಲೋಸ್ ಕಾಮ ಇಫ್ ಬ್ರ್ಯಾಕೆಟ್ ಓಪನ್ D2 less than = 50 ಸಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ D2 less than = 75 ಬಿ ಗ್ರೇಡ್ ಇಫ್ D2 less than = 100 ಎ ಗ್ರೇಡ್ 4 ಸಲ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಗ್ರೇಡ್ ಎ ಅಂತ ಬಂದಿದೆ. ಥ್ಯಾಂಕ್ ಯು. ನಾನಿವಾಗ ಮ್ಯಾಥ್ಸ್ ಗ್ರೇಡ್ ಮಾಡ್ತಾ ಇದ್ದೀನಿ. ಇದರ ಫಾರ್ಮುಲಾ ಇಫ್ ಬ್ರ್ಯಾಕೆಟ್ ಓಪನ್ E2 ಲೆಸ್ ದೆನ್ = 25 ಕಾಮ ಡಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ E2 ಲೆಸ್ ದೆನ್ = 50 ಕಾಮ ಸಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ E2 ಲೆಸ್ ದೆನ್ = 75 ಬಿ ಗ್ರೇಡ್ ಇಫ್ ಬ್ರ್ಯಾಕೆಟ್ ಓಪನ್ E2 ಲೆಸ್ ದೆನ್ = 100 ಎ ಗ್ರೇಡ್. 4 ಸಲ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದ್ರೆ ಎಂಟರ್ ಹೊಡೆದ್ರೆ ಗ್ರೇಡ್ ಬರುತ್ತೆ. ಥ್ಯಾಂಕ್ ಯು.